ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಉದ್ಯೋಗಾಕಾಂಕ್ಷಿಗಳಿಗೆ ಎಚ್ಚರ. ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಅರ್ಜಿ ಹಾಕುವಾಗ ಹುಷಾರ್. ಇಲ್ಲವಾದಲ್ಲಿ ಇಂತಹ ವಂಚನೆಗಳು ನಡೀತಾನೆ ಇರುತ್ತೆ. ಬೆಳಗಾವಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ 8,000 ಮಹಿಳೆಯರಿಗೆ ಬರೋಬ್ಬರಿ 12 ಕೋಟಿ ರೂಪಾಯಿಯನ್ನ ವಂಚನೆ ಎಸಗಿದಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ಎಂಬಾತ ತನ್ನನ್ನ ಅಜಯ್ ಪಾಟೀಲ್ ಅಂತ ಪರಿಚಯ ಮಾಡಿಕೊಂಡು ಅಗರಬತ್ತಿ ಪ್ಯಾಕಿಂಗ್ ಮೂಲಕ ಹಣವನ್ನ ಗಳಿಸಬಹುದು ಅಂತ ಹೇಳಿದ್ದಾನೆ. ಅದಕ್ಕಾಗಿ ಗುರುತಿನ ಚೀಟಿ ಮಾಡಿಸ್ಬೇಕು ಅಂತ ಒಬ್ಬೊಬ್ಬ ಮಹಿಳೆಯರಿಂದ ಒಂದೊಂದು ಗುರುತಿನ ಚೀಟಿಗೆ 2,500ರಿಂದ 5,000 ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದು ಬಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಇದೀಗ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಮೂಲದ ಬಾಬಾ ಸಾಹೇಬ್ ಕೋಳೇಕರ್ ಎಂಬಾತನ ಮೇಲೆ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಈತ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆದಿರುವಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಲೂಸ್ ಅಗರಬತ್ತಿ ಪ್ಯಾಕ್ ಮಾಡುವಂತಹ ಕೆಲಸದ ಆಮಿಷವನ್ನ ತೋರಿಸಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಮೊದಲಿಗೆ ID ಕಾರ್ಡ್ ಮಾಡೋದಕ್ಕೆ ಮಹಿಳೆಯರಿಂದ 2,500 ರೂಪಾಯಿ ಹಣವನ್ನ ವಸೂಲಿ ಮಾಡಿರುವಂತಹ ಈ ಗಿರಾಕಿ ಒಂದೊಂದು ID ಕಾರ್ಡ್ಗೆ 20 ದಿನಕ್ಕೆ 3,000 ಹಾಗೆ ದಿನಕ್ಕೆ 150 ರೂಪಾಯಿ ಹಣ ಕೊಡೋದಾಗಿ ನಂಬಿಸಿದ್ದಾನೆ. ಹಾಗೆ ಪ್ರತಿಯೊಬ್ಬ ನೇಮಕಾತಿದಾರರು ಚೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಅಡಿಯಲ್ಲಿ ಇನ್ನಿಬ್ಬರು ವ್ಯಕ್ತಿಗಳನ್ನ ಸಂಪರ್ಕ ಮಾಡುವಂತೆ ಒತ್ತಾಯ ಮಾಡಿದ್ದಾನೆ. ಸ್ವಸಹಾಯ ಮಹಿಳಾ ಗುಂಪುಗಳನ್ನ ಗುರಿಯಾಗಿಸಿಕೊಂಡು ಚೈನ್ ಮಾರ್ಕೆಟಿಂಗ್ ಮಾದರಿಯಲ್ಲಿಯೇ ಕಾರ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾನೆ. ಪ್ರತಿ ಮಹಿಳೆಯರ ಮನೆಗಳಿಗೆ ಅಗರಬತ್ತಿ ತಲುಪಿಸೋದಕ್ಕೆ ಆಟೋ ಬಾಡಿಗೆಗೆ 2,500 ರೂಪಾಯಿಯಿಂದ 5,000 ರೂಪಾಯಿ ಮುಂಗಡ ಹಣ ಬೇರೆ ಪಡೆದಿದ್ದಾನೆ. ಹೀಗೆ ಹಣವನ್ನ ಪಡೆದುಕೊಂಡು ಹೋದವನು ನಾಪತ್ತೆ ಆಗಿದ್ದಾನೆ. ಅಗರಬತ್ತಿನೂ ಇಲ್ಲ, ಇತ್ತ ಕೊಟ್ಟ ಹಣವೂ ಇಲ್ದಿದ್ದಾಗ ಮಹಿಳೆಯರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಭರವಸೆಯನ್ನ ನೀಡಿದಂತಹ ಪ್ರತಿಫಲ ಕೈಗೆ ಸಿಗದೆ ಮಹಿಳೆಯರು ವಂಚನೆಗೆ ಒಳಗಾಗಿದ್ದು ನಂತರ ತಿಳಿದು ಬಂದಿದೆ. ವಂಚಿತ ಮಹಿಳೆಯರಲ್ಲಿ ಒಬ್ಬರಾದಂತಹ ಲಕ್ಷ್ಮಿ ಕಾಂಬ್ಳೆ ಮಾತನಾಡ್ತಾ, ನನ್ನ ಪತಿ ಇತ್ತೀಚೆಗೆ ನಿಧನರಾಗಿದ್ರು. ಕುಟುಂಬವನ್ನ ಸಾಕೋದಕ್ಕೆ ವರ್ಕ್ ಫ್ರಮ್ ಹೋಮ್ ಕೆಲಸ ಬೇಕಾಗಿತ್ತು. ಇನ್ನು ಈ ಯೋಜನೆಯ ಬಗ್ಗೆ ತಿಳಿದು ನಾನು ಸೇರ್ಕೊಂಡೆ. ಆದ್ರೆ ಇದು ವಂಚನೆ ಆಗಿದೆ. ಪೊಲೀಸರಿಂದ ನಮ್ಮ ಹಣವನ್ನ ಹಿಂತಿರುಗಿಸೋದಕ್ಕೆ ಮತ್ತೆ ಆರೋಪಿಯನ್ನ ಬಂಧನ ಮಾಡೋದಕ್ಕೆ ವಿನಂತಿಯನ್ನ ಮಾಡ್ಕೊಳ್ತೇನೆ ಅಂತ ಮನವಿಯನ್ನ ಮಾಡಿದ್ದಾರೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಆರೋಪಿಯ ಬಂಧನಕ್ಕಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ವಂಚಕನ ಇಂತಹ ಮಾತುಗಳಿಗೆ ಮರುಳಾಗಿ ಹಣದಾಸೆಗೆ ಬಿದ್ದಂತಹ ಒಬ್ಬೊಬ್ಬ ಮಹಿಳೆಯರಿಂದ 20ರಿಂದ 30ರವರೆಗೆ ID ಕಾರ್ಡ್ ಅನ್ನ ಮಾಡಿಸ್ಕೊಟ್ಟಿದ್ದಾನೆ. ಅದರಲ್ಲಿ ಒಬ್ಬ ಮಹಿಳೆ ಅಂದಾಜು 75,000ಕ್ಕಿಂತ ಹೆಚ್ಚಿನ ಹಣವನ್ನ ಕಳೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸಂತ್ರಸ್ತ ಮಹಿಳೆಯರು ತಲಾ ಒಂದು ID ಕಾರ್ಡ್ ಮಾಡಿಸೋದಕ್ಕೆ 2,500 ಹಣವನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಂದಾಜು 8,000 ಮಹಿಳೆಯರಿಗೆ 12 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ಇದೀಗ ಬಯಲಾಗಿದೆ. ಸದ್ಯಕ್ಕೆ ಗೃಹ ಬಳಕೆಗೆ ಕೂಡಿಟ್ಟಂತಹ ಹಣವನ್ನ ಲಪಟಾಯಿಸಿ ಆಸಾಮಿ ಪರಾರಿ ಆಗಿದ್ದು ವಂಚಕನ ಮಾತುಗಳನ್ನ ನಂಬಿ ಸಾವಿರಾರು ಮಹಿಳೆಯರು ಇದೀಗ ಬೀದಿಗೆ ಬಂದಿದ್ದಾರೆ. ಇನ್ನು ಈ ವಂಚಕ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾವಿ ಎನ್ನುವಂತಹ ಗ್ರೂಪ್ ಅನ್ನ ಮಾಡಿಕೊಂಡು ಮಹಿಳೆಯರಿಗೆ ಮೋಸ ಮಾಡಿರೋದು ಸಹ ತಿಳಿದು ಬಂದಿದೆ. ಜೊತೆಗೆ ನಮಗೆ ಸೂಕ್ತವಾದಂತಹ ನ್ಯಾಯವನ್ನ ಕೊಡಿಸಬೇಕು ಅಂತ ನೂರಾರು ಮಹಿಳೆಯರು DC ಕಚೇರಿಯ ಮೆಟ್ಟಿಲು ಕೂಡ ಏರಿದ್ದಾಯ್ತು. ವಂಚಕನ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ಮಹಿಳೆಯರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಪ್ರಕರಣದ ಪತ್ತೆಗೆ ವಿಶೇಷವಾದಂತಹ ತಂಡ ರಚನೆ ಮಾಡಿರೋದಾಗಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.